ನಮಸ್ಕಾರ ಪ್ರಿಯ ವೀಕ್ಷಕರೇ, ಚಿಕ್ಕೋಡಿ ಬ್ರೇಕಿಂಗ್. ನಕಲಿ ಕಾಲೇಜಿಗೆ ಬೀಗ 780 ವಿದ್ಯಾರ್ಥಿಗಳು ಅತಂತ್ರ. 5 ವರ್ಷ ಕಳೆದ ಮೇಲೆ ಗೊತ್ತಾದ ಸತ್ಯ. ಸುಳ್ಳು ದಾಖಲೆ ನೀಡಿ ಪದವಿ ಪೂರ್ವ ಶಿಕ್ಷಣ ಸಂಸ್ಥೆ ನಡೆಸಲು ಅನುಮತಿ ಪಡೆದಿದ್ದ ಅಥಣಿಯ ತೆರದಾಳ್ ವಿಜ್ಞಾನ ಪಿಯು ಕಾಲೇಜ್ ಮಾನ್ಯತೆಯನ್ನು ರದ್ದುಗೊಳಿಸಿ ಪದವಿ ಪೂರ್ವ ಶಾಲಾ ಶಿಕ್ಷಣ ಇಲಾಖೆಯ ನಿರ್ದೇಶಕರು ಆದೇಶ ಹೊರಡಿಸಿದೆ. ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದ ಹೊರವಲಯದಲ್ಲಿ 2019-20ನೇ ಸಾಲಿನಲ್ಲಿ ಆರಂಭಗೊಂಡ ಶ್ರೀ ಅಣ್ಣಪ್ಪ ತೆರದಾಳ್ ಗ್ರಾಮೀಣಾಭಿವೃದ್ಧಿ ಶಿಕ್ಷಣ ಸಂಸ್ಥೆಯ ತೆರದಾಳ್ ವಿಜ್ಞಾನ ಪದವಿ ಪೂರ್ವ ಕಾಲೇಜು ಆಡಳಿತ ಮಂಡಳಿ ನಕಲಿ ದಾಖಲೆ ಸೃಷ್ಟಿಸಿದೆ ಎಂದು ಆನಂದ್ ಎಂಬುವರು ದೂರು ದಾಖಲಿಸಿದ್ದಾರೆ. ಈ ದೂರು ಆಧರಿಸಿ ತೆರದಾಳ್ ವಿಜ್ಞಾನ ಪಿಯು ಕಾಲೇಜಿಗೆ ದಾಖಲೆ ಪರಿಶೀಲನೆ ಮಾಡಿದಾಗ ನಕಲಿ ದಾಖಲೆ ಸೃಷ್ಟಿಸಿದ್ದು ಬಯಲಾಗಿದೆ. ಸದ್ಯ ಕಾಲೇಜಿನ ಮಾನ್ಯತೆ ರದ್ದು ಮಾಡಿರುವ ಹಿನ್ನೆಲೆಯಲ್ಲಿ 780 ವಿದ್ಯಾರ್ಥಿಗಳ ಭವಿಷ್ಯ ಅತಂತ್ರದಲ್ಲಿದೆ. ಪ್ರಸಕ್ತ ವರ್ಷದಲ್ಲಿ ಈಗಿನಿಂದ ಹೊಸದಾಗಿ ಯಾವುದೇ ವಿದ್ಯಾರ್ಥಿಗಳ ದಾಖಲಾತಿ ಮಾಡಿಕೊಳ್ಳುವಂತಿಲ್ಲ. ಪ್ರಸ್ತುತ ದಾಖಲಾಗಿರುವ ವಿದ್ಯಾರ್ಥಿಗಳನ್ನು ಹತ್ತಿರದ ಸರ್ಕಾರಿ ಕಾಲೇಜಿನಲ್ಲಿ ವಿದ್ಯಾಭ್ಯಾಸಕ್ಕೆ ಅವಕಾಶ ಮಾಡಿಕೊಡಲು ಸೂಚನೆ ನೀಡಲಾಗಿದೆ. ಕಳೆದ 5 ವರ್ಷಗಳಿಂದ ನಕಲಿ ಕಾಲೇಜು ಪ್ರಾರಂಭವಾಗಿದ್ದರೂ ಇಲಾಖೆಯ ಕುರುಡುತನ ಸಾರ್ವಜನಿಕರ ನಗೆಪಾಟಲಿಗೊಳಗಾಗಿದೆ. ಸರ್ಕಾರ ಇಂಥವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ನಾವು ಪಾಲನೆ ಮಾಡ್ತೀವಿ. ಆಮೇಲೆ ಮಾನ್ಯತೆ ರದ್ದು ಮಾಡ್ಯಾರ ಒಂದು. ಎರಡನೇದು ನಿನ್ನೆ ಫೋನ್ ಮೂಲಕ ಕೂಡ ಹೇಳೋರು ವಿದ್ಯಾರ್ಥಿಗಳ ದಾಖಲಾತಿಯನ್ನು ಮಾಡಿಕೊಳ್ಳಬಾರ್ದು ಹೇಳೋರು. ಅದನ್ನು ಕೂಡ ನಾವು ಸಾಧಿಸತಕ್ಕಂತೆ ನಾವು ವಿಶ್ವವಿದ್ಯಾಲಯ ಮತ್ತು ಸಂಬಂಧಪಟ್ಟಿರ್ತಕ್ಕಂಥ ಮ್ಯಾನೇಜ್ಮೆಂಟ್ಗೆ ನಾವು ನಿರ್ದೇಶನ ನೀಡಿ ನಾವು ಹೇಳ್ತಂತ ಸರ್, ಈಗ ಏನು ಪ್ರಕರಣ ಏನು ಸರ್? ಯಾಕೆ ರದ್ದತಿ ಯಾಕಾಯ್ತು ಸರ್? ಈಗ ಅದು ಮ್ಯಾನೇಜ್ಮೆಂಟು ಮತ್ತು ಪ್ರಾಚಾರ್ಯರಿಗೆ ವಿವರವಾಗಿರ್ತಕ್ಕಂಥ ವಿಷಯ. ಸರ್, ಈಗ ಇಲ್ಲಿ ಎಷ್ಟು ವಿದ್ಯಾರ್ಥಿಗಳು ಸರ್ ತಾವು ಬಂದರೆ ವಿಸಿಟ್ ಮಾಡಿ? ಸುಮಾರು ಪ್ರೆಸೆಂಟ್ ಅಂಕಿಅಂಶಗಳನ್ನು ತೆಗೆದುಕೊಂಡಾಗ ದ್ವಿತೀಯ PUCನಲ್ಲಿ 302 ವಿದ್ಯಾರ್ಥಿಗಳಿದ್ದಾವೆ. ಪ್ರಥಮ PUCನಲ್ಲಿ 480 ವಿದ್ಯಾರ್ಥಿಗಳಿದ್ದಾವೆ. 4 ಡಿವಿಷನ್ಗೆ ಈಗಾಗಲೇ ಪರ್ಮಿಷನ್ ಕೊಟ್ಟರು, ಇನ್ನೂ 2 ಡಿವಿಷನ್ಗೆ ಪರ್ಮಿಷನ್ ಹಾಕ್ಯಾರು. ಟೋಟಲ್ ಒಟ್ಟಾರೆ 780 ವಿದ್ಯಾರ್ಥಿಗಳಿದ್ದಾವೆ. ಅದರಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಮಾನ್ಯ ಶಿಕ್ಷಕರ ಆದೇಶದಂತೆ ನಾವು ಈಗ 702 ವಿದ್ಯಾರ್ಥಿಗಳು ಈಗಾಗಲೇ